ಇನ್ನು ನಿನ್ನೆ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುವ ಸಂದರ್ಭದಲ್ಲಿ ಅಂದ್ರೆ ವೇದಿಕೆ ಭಾಷಣ ಮಾಡುವ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ರಾಜಕೀಯದಿಂದ ದೂರ ಉಳಿದಿದ್ದ ನನ್ನ ಪತ್ನಿಯನ್ನು ಕೂಡ ರಾಜಕೀಯ ಉದ್ದೇಶಕ್ಕೆ ರಾಜಕೀಯ ಕೇಳಕ್ ತಂದ್ರು ಅಂತ ಹೇಳಿ ಬಹಳ ಗಟ್ಟಿ ಭಾಷಣವನ್ನ ಮಾಡಿದ್ರು. ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಹೆಸರು ತಂದಿದ್ದೇ ರಾಜಕೀಯವಂತೆ. ವಿಪಕ್ಷಗಳ ವಿರುದ್ಧ ನೇರವಾಗಿ ಬೆಂಕಿ ಉಗುಳಿದ್ರು ಸಿದ್ದರಾಮಯ್ಯನವರು. ಮುಡಾ ಕೇಸ್ನಲ್ಲಿ ಮರ್ಯಾದೆ ತೆಗೆದಿದ್ದ ಅಥವಾ ತೆಗೆದುಕೊಂಡಿದ್ದ, ಈಗ ರಾಜಕೀಯವಾಗಿ ಅವ್ರು ಬಳಸಿದ್ರು, ಹೆಸರನ್ನ ಎಳೆದು ತರ್ತಿದ್ದಾರೆ. ಇನ್ನು ಈ ರೀತಿಯ ಆರೋಪ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಸರಿ, ಆದ್ರೆ ಇಡೀ ಪ್ರಕರಣದಲ್ಲಿ ಆರೋಪ ಅಂತಿರೋದೇನೆ ಪಾರ್ವತಮ್ಮನವರ ಹೆಸರಿಗೆ ವರ್ಗಾವಣೆಯಾದ ಸೈಟು ಅನ್ನೋ ವಿಚಾರಕ್ಕೆ. ಪಾರ್ವತಮ್ಮನವರ ಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಸೈಟ್ಗಳನ್ನ ಕಾಂಪನ್ಸೇಟರಿ ಭಾಗವಾಗಿ ತಮ್ಮ ಪತ್ನಿ ಹೆಸರಿಗೆ ಬರುವಂತೆ ಮಾಡಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳೇನೇ ಇದ್ರೂ ಕೂಡ ತನಿಖೆಯಲ್ಲಿ ಪಾರ್ವತಮ್ಮನವರ ಹೆಸರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಸಹಜವಾಗಿ ರಾಜಕೀಯ ನಾಯಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಇನ್ನು ಮುಖ್ಯಮಂತ್ರಿಗಳ ನಿನ್ನೆಯ ರಾಯಚೂರು ಭಾಷಣಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ತಿರುಗೇಟ್ ನೀಡಿದ್ದಾರೆ. ಯಾವ ರೀತಿ ಇದೆ ಸಿದ್ದರಾಮಯ್ಯ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಟಾಕ್ ಫೈಟ್ ಗಮನಿಸಿ. ಎಷ್ಟು ಹತಾಶರಾದರು ಅಂತಂದ್ರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವರಲ್ಲ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಅದಷ್ಟೇ ಅಲ್ಲ, ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೇ ಅಂತವೋ ಅವ್ರ ಹೆಂಡ್ತಿನವ್ರು ಯಾರು ನೀವು ತಗೊಂಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಂಗೆ ಮಾಡ್ಕೊಂಡಿರೋರು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಮ. ಇನ್ನು ನಿನ್ನೆ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುವ ಸಂದರ್ಭದಲ್ಲಿ ಅಂದ್ರೆ ವೇದಿಕೆ ಭಾಷಣ ಮಾಡುವ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ರಾಜಕೀಯದಿಂದ ದೂರ ಉಳಿದಿದ್ದ ನನ್ನ ಪತ್ನಿಯನ್ನು ಕೂಡ ರಾಜಕೀಯ ಉದ್ದೇಶಕ್ಕೆ ರಾಜಕೀಯ ಕೇಳಕ್ ತಂದ್ರು ಅಂತ ಹೇಳಿ ಬಹಳ ಗಟ್ಟಿ ಭಾಷಣವನ್ನ ಮಾಡಿದ್ರು. ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಹೆಸರು ತಂದಿದ್ದೇ ರಾಜಕೀಯವಂತೆ. ವಿಪಕ್ಷಗಳ ವಿರುದ್ಧ ನೇರವಾಗಿ ಬೆಂಕಿ ಉಗುಳಿದ್ರು ಸಿದ್ದರಾಮಯ್ಯನವರು. ಮುಡಾ ಕೇಸ್ನಲ್ಲಿ ಮರ್ಯಾದೆ ತೆಗೆದಿದ್ದ ಅಥವಾ ತೆಗೆದುಕೊಂಡಿದ್ದ, ಈಗ ರಾಜಕೀಯವಾಗಿ ಅವ್ರು ಬಳಸಿದ್ರು, ಹೆಸರನ್ನ ಎಳೆದು ತರ್ತಿದ್ದಾರೆ. ಇನ್ನು ಈ ರೀತಿಯ ಆರೋಪ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಸರಿ, ಆದ್ರೆ ಇಡೀ ಪ್ರಕರಣದಲ್ಲಿ ಆರೋಪ ಅಂತಿರೋದೇನೆ ಪಾರ್ವತಮ್ಮನವರ ಹೆಸರಿಗೆ ವರ್ಗಾವಣೆಯಾದ ಸೈಟು ಅನ್ನೋ ವಿಚಾರಕ್ಕೆ. ಪಾರ್ವತಮ್ಮನವರ ಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಸೈಟ್ಗಳನ್ನ ಕಾಂಪನ್ಸೇಟರಿ ಭಾಗವಾಗಿ ತಮ್ಮ ಪತ್ನಿ ಹೆಸರಿಗೆ ಬರುವಂತೆ ಮಾಡಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳೇನೇ ಇದ್ರೂ ಕೂಡ ತನಿಖೆಯಲ್ಲಿ ಪಾರ್ವತಮ್ಮನವರ ಹೆಸರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಸಹಜವಾಗಿ ರಾಜಕೀಯ ನಾಯಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಇನ್ನು ಮುಖ್ಯಮಂತ್ರಿಗಳ ನಿನ್ನೆಯ ರಾಯಚೂರು ಭಾಷಣಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ತಿರುಗೇಟ್ ನೀಡಿದ್ದಾರೆ. ಯಾವ ರೀತಿ ಇದೆ ಸಿದ್ದರಾಮಯ್ಯ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಟಾಕ್ ಫೈಟ್ ಗಮನಿಸಿ. ಎಷ್ಟು ಹತಾಶರಾದರು ಅಂತಂದ್ರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವರಲ್ಲ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಅದಷ್ಟೇ ಅಲ್ಲ, ಮಾತಿಗೆ ನೀವು ಆ ಹೊಟ್ಟೆ ಊರಿ ಪಟ್ಟೆ ಊರಿ ಅವೇ ಅಂತವೋ ಅವ್ರ ಹೆಂಡ್ತಿನವ್ರು ಯಾರು ನೀವು ತಗೊಂಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಂಗೆ ಮಾಡ್ಕೊಂಡಿರೋರು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಮ. ಇನ್ನು ನಿನ್ನೆ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡುವ ಸಂದರ್ಭದಲ್ಲಿ ಅಂದ್ರೆ ವೇದಿಕೆ ಭಾಷಣ ಮಾಡುವ ಸಂದರ್ಭದಲ್ಲಿ ಇಷ್ಟು ದಿನಗಳ ಕಾಲ ರಾಜಕೀಯದಿಂದ ದೂರ ಉಳಿದಿದ್ದ ನನ್ನ ಪತ್ನಿಯನ್ನು ಕೂಡ ರಾಜಕೀಯ ಉದ್ದೇಶಕ್ಕೆ ರಾಜಕೀಯ ಕೇಳಕ್ ತಂದ್ರು ಅಂತ ಹೇಳಿ ಬಹಳ ಗಟ್ಟಿ ಭಾಷಣವನ್ನ ಮಾಡಿದ್ರು. ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಹೆಸರು ತಂದಿದ್ದೇ ರಾಜಕೀಯವಂತೆ. ವಿಪಕ್ಷಗಳ ವಿರುದ್ಧ ನೇರವಾಗಿ ಬೆಂಕಿ ಉಗುಳಿದ್ರು ಸಿದ್ದರಾಮಯ್ಯನವರು. ಮುಡಾ ಕೇಸ್ನಲ್ಲಿ ಮರ್ಯಾದೆ ತೆಗೆದಿದ್ದ ಅಥವಾ ತೆಗೆದುಕೊಂಡಿದ್ದ, ಈಗ ರಾಜಕೀಯವಾಗಿ ಅವ್ರು ಬಳಸಿದ್ರು, ಹೆಸರನ್ನ ಎಳೆದು ತರ್ತಿದ್ದಾರೆ. ಇನ್ನು ಈ ರೀತಿಯ ಆರೋಪ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಸರಿ, ಆದ್ರೆ ಇಡೀ ಪ್ರಕರಣದಲ್ಲಿ ಆರೋಪ ಅಂತಿರೋದೇನೆ ಪಾರ್ವತಮ್ಮನವರ ಹೆಸರಿಗೆ ವರ್ಗಾವಣೆಯಾದ ಸೈಟು ಅನ್ನೋ ವಿಚಾರಕ್ಕೆ. ಪಾರ್ವತಮ್ಮನವರ ಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಸೈಟ್ಗಳನ್ನ ಕಾಂಪನ್ಸೇಟರಿ ಭಾಗವಾಗಿ ತಮ್ಮ ಪತ್ನಿ ಹೆಸರಿಗೆ ಬರುವಂತೆ ಮಾಡಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳೇನೇ ಇದ್ರೂ ಕೂಡ ತನಿಖೆಯಲ್ಲಿ ಪಾರ್ವತಮ್ಮನವರ ಹೆಸರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಸಹಜವಾಗಿ ರಾಜಕೀಯ ನಾಯಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೇ ಮಾಡ್ತಾರೆ.
ಇನ್ನು ಮುಖ್ಯಮಂತ್ರಿಗಳ ನಿನ್ನೆಯ ರಾಯಚೂರು ಭಾಷಣಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ತಿರುಗೇಟ್ ನೀಡಿದ್ದಾರೆ. ಯಾವ ರೀತಿ ಇದೆ ಸಿದ್ದರಾಮಯ್ಯ ವರ್ಸಸ್ HD ಕುಮಾರಸ್ವಾಮಿ ಟಾಕ್ ಫೈಟ್, ಗಮನಿಸಿ. ಎಷ್ಟು ಹತಾಶ ಆದ್ರು ಅಂತಂದ್ರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಅದಷ್ಟೇ ಅಲ್ಲ, ಮಾತಿಗೆ ನೀವು ಆ ಹೊಟ್ಟೆ ಉರಿ ಪಟ್ಟೆ ಉರಿ ಅವೇ ಅಂತವೋ ಅವ್ರ ಹೆಂಡ್ತಿನ ಯಾರು ನೀವು ತಗೊಂಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಂಗೆ ಮಾಡ್ಕೊಂಡಿರೋರು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಮ. ಇನ್ನು ನಿನ್ನೆ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡೋ ಸಂದರ್ಭದಲ್ಲಿ, ಅಂದ್ರೆ ವೇದಿಕೆ ಭಾಷಣ ಮಾಡುವ ಸಂದರ್ಭದಲ್ಲಿ, ಇಷ್ಟು ದಿನಗಳ ಕಾಲ ರಾಜಕೀಯದಿಂದ ದೂರ ಉಳಿದಿದ್ದ ನನ್ನ ಪತ್ನಿಯನ್ನು ಕೂಡ ರಾಜಕೀಯ ಉದ್ದೇಶಕ್ಕೆ ರಾಜಕೀಯ ಕೇಳಕ್ ತಂದ್ರು ಅಂತ ಹೇಳಿ ಬಹಳ ಗಟ್ಟಿ ಭಾಷಣವನ್ನ ಮಾಡಿದ್ರು. ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಹೆಸರು ತಂದಿದ್ದೇ ರಾಜಕೀಯವಂತೆ. ವಿಪಕ್ಷಗಳ ವಿರುದ್ಧ ನೇರವಾಗಿ ಬೆಂಕಿ ಉಗುಳಿದ್ರು ಸಿದ್ದರಾಮಯ್ಯನವರು. ಮುಡಾ ಕೇಸ್ನಲ್ಲಿ ಮರ್ಯಾದೆ ತೆಗೆದಿದ್ದ ಅಥವಾ ತೆಗೆದುಕೊಂಡಿದ್ದ, ಈಗ ರಾಜಕೀಯವಾಗಿ ಅವ್ರು ಬಳಸಿದ್ರು, ಹೆಸರನ್ನ ಎಳೆದು ತರ್ತಿದ್ದಾರೆ. ಇನ್ನು ಈ ರೀತಿಯ ಆರೋಪ ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ, ಸರಿ. ಆದ್ರೆ ಇಡೀ ಪ್ರಕರಣದಲ್ಲಿ ಆರೋಪ ಅಂತಿರೋದೇನೆ ಪಾರ್ವತಮ್ಮನವರ ಹೆಸರಿಗೆ ವರ್ಗಾವಣೆಯಾದ ಸೈಟು ಅನ್ನೋ ವಿಚಾರಕ್ಕೆ. ಪಾರ್ವತಮ್ಮನವರ ಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಸೈಟ್ಗಳನ್ನ ಕಾಂಪನ್ಸೇಟರಿ ಭಾಗವಾಗಿ ತಮ್ಮ ಪತ್ನಿ ಹೆಸರಿಗೆ ಬರುವಂತೆ ಮಾಡಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ತನಿಖೆಯಲ್ಲಿ ಪಾರ್ವತಮ್ಮನವರ ಹೆಸರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಸಹಜವಾಗಿ ರಾಜಕೀಯ ನಾಯಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಇನ್ನು ಮುಖ್ಯಮಂತ್ರಿಗಳ ನಿನ್ನೆಯ ರಾಯಚೂರು ಭಾಷಣಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ತಿರುಗೇಟ್ ನೀಡಿದ್ದಾರೆ. ಯಾವ ರೀತಿ ಇದೆ ಸಿದ್ದರಾಮಯ್ಯ ವರ್ಸಸ್ HD ಕುಮಾರಸ್ವಾಮಿ ಟಾಕ್ ಫೈಟ್, ಗಮನಿಸಿ. ಎಷ್ಟು ಹತಾಶ ಆದ್ರು ಅಂತಂದ್ರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಅದಷ್ಟೇ ಅಲ್ಲ, ಮಾತಿಗೆ ನೀವು ಆ ಹೊಟ್ಟೆ ಉರಿ ಪಟ್ಟೆ ಉರಿ ಅವೇ ಅಂತವೋ ಅವ್ರ ಹೆಂಡ್ತಿನ ಯಾರು ನೀವು ತಗೊಂಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಂಗೆ ಮಾಡ್ಕೊಂಡಿರೋರು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಮ. ಇನ್ನು ನಿನ್ನೆ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡೋ ಸಂದರ್ಭದಲ್ಲಿ, ಅಂದ್ರೆ ವೇದಿಕೆ ಭಾಷಣ ಮಾಡುವ ಸಂದರ್ಭದಲ್ಲಿ, ಇಷ್ಟು ದಿನಗಳ ಕಾಲ ರಾಜಕೀಯದಿಂದ ದೂರ ಉಳಿದಿದ್ದ ನನ್ನ ಪತ್ನಿಯನ್ನು ಕೂಡ ರಾಜಕೀಯ ಉದ್ದೇಶಕ್ಕೆ ರಾಜಕೀಯ ಕೇಳಕ್ ತಂದ್ರು ಅಂತ ಹೇಳಿ ಬಹಳ ಗಟ್ಟಿ ಭಾಷಣವನ್ನ ಮಾಡಿದ್ರು. ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಹೆಸರು ತಂದಿದ್ದೇ ರಾಜಕೀಯವಂತೆ. ವಿಪಕ್ಷಗಳ ವಿರುದ್ಧ ನೇರವಾಗಿ ಬೆಂಕಿ ಉಗುಳಿದ್ರು ಸಿದ್ದರಾಮಯ್ಯನವರು. ಮುಡಾ ಕೇಸ್ನಲ್ಲಿ ಮರ್ಯಾದೆ ತೆಗೆದಿದ್ದ ಅಥವಾ ತೆಗೆದುಕೊಂಡಿದ್ದ, ಈಗ ರಾಜಕೀಯವಾಗಿ ಅವ್ರು ಬಳಸಿದ್ರು, ಹೆಸರನ್ನ ಎಳೆದು ತರ್ತಿದ್ದಾರೆ. ಇನ್ನು ಈ ರೀತಿಯ ಆರೋಪ ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ, ಸರಿ. ಆದ್ರೆ ಇಡೀ ಪ್ರಕರಣದಲ್ಲಿ ಆರೋಪ ಅಂತಿರೋದೇನೆ ಪಾರ್ವತಮ್ಮನವರ ಹೆಸರಿಗೆ ವರ್ಗಾವಣೆಯಾದ ಸೈಟು ಅನ್ನೋ ವಿಚಾರಕ್ಕೆ. ಪಾರ್ವತಮ್ಮನವರ ಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಸೈಟ್ಗಳನ್ನ ಕಾಂಪನ್ಸೇಟರಿ ಭಾಗವಾಗಿ ತಮ್ಮ ಪತ್ನಿ ಹೆಸರಿಗೆ ಬರುವಂತೆ ಮಾಡಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ತನಿಖೆಯಲ್ಲಿ ಪಾರ್ವತಮ್ಮನವರ ಹೆಸರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಸಹಜವಾಗಿ ರಾಜಕೀಯ ನಾಯಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಇನ್ನು ಮುಖ್ಯಮಂತ್ರಿಗಳ ನಿನ್ನೆಯ ರಾಯಚೂರು ಭಾಷಣಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ತಿರುಗೇಟ್ ನೀಡಿದ್ದಾರೆ. ಯಾವ ರೀತಿ ಇದೆ ಸಿದ್ದರಾಮಯ್ಯ ವರ್ಸಸ್ HD ಕುಮಾರಸ್ವಾಮಿ ಟಾಕ್ ಫೈಟ್, ಗಮನಿಸಿ. ಎಷ್ಟು ಹತಾಶ ಆದ್ರು ಅಂತಂದ್ರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಅದಷ್ಟೇ ಅಲ್ಲ, ಮಾತಿಗೆ ನೀವು ಆ ಹೊಟ್ಟೆ ಉರಿ ಪಟ್ಟೆ ಉರಿ ಅವೇ ಅಂತವೋ ಅವ್ರ ಹೆಂಡ್ತಿನ ಯಾರು ನೀವು ತಗೊಂಬಂದಿದ್ದೀರಿ? ನಿಮ್ಮ ಹೆಂಡ್ತಿನ ಗೌರವಿತವಾಗಿ ಮನೇಲಿದ್ದವ್ರನ್ನ ಹೊರಗೆ ಬರಂಗೆ ಮಾಡ್ಕೊಂಡಿರೋರು ನೀವು ಮಾಡ್ಕೊಂಡಿರೋದು, ನಾವೆಲ್ಲ ಮಾಡಿರೋದು ವಿರೋಧ ಪಕ್ಷಗಳು. ಅವ್ರನ್ನ ಇವತ್ತು ಹೊರಗೆ ತಂದಿರತಕ್ಕಂಥದ್ದು ನಿಮ್ಮ. ಇನ್ನು ನಿನ್ನೆ ರಾಯಚೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡೋ ಸಂದರ್ಭದಲ್ಲಿ, ಅಂದ್ರೆ ವೇದಿಕೆ ಭಾಷಣ ಮಾಡುವ ಸಂದರ್ಭದಲ್ಲಿ, ಇಷ್ಟು ದಿನಗಳ ಕಾಲ ರಾಜಕೀಯದಿಂದ ದೂರ ಉಳಿದಿದ್ದ ನನ್ನ ಪತ್ನಿಯನ್ನು ಕೂಡ ರಾಜಕೀಯ ಉದ್ದೇಶಕ್ಕೆ ರಾಜಕೀಯ ಕೇಳಕ್ ತಂದ್ರು ಅಂತ ಹೇಳಿ ಬಹಳ ಗಟ್ಟಿ ಭಾಷಣವನ್ನ ಮಾಡಿದ್ರು.
ಮುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಹೆಸರು ತಂದಿದ್ದೇ ರಾಜಕೀಯವಂತೆ. ವಿಪಕ್ಷಗಳ ವಿರುದ್ಧ ನೇರವಾಗಿ ಬೆಂಕಿ ಉಗುಳಿದ್ರು ಸಿದ್ದರಾಮಯ್ಯ ಅವರು. ಮುಡಾ ಕೇಸ್ನಲ್ಲಿ ಮರ್ಯಾದೆ ತೆಗೆದಿದ್ದ ಅಥವಾ ತೆಗೆದುಕೊಂಡಿದ್ದ? ಈಗ ರಾಜಕೀಯವಾಗಿ ಅವ್ರು ಬಳಸಿದ್ರು, ಹೆಸರನ್ನ ಎಳೆದು ತರ್ತಿದ್ದಾರೆ. ಇನ್ನು ಈ ರೀತಿಯ ಆರೋಪ ಸಿದ್ದರಾಮಯ್ಯನವ್ರು ಮಾಡ್ತಿದ್ದಾರೆ, ಸರಿ. ಆದ್ರೆ ಇಡೀ ಪ್ರಕರಣದಲ್ಲಿ ಆರೋಪ ಅಂತಿರೋದೇನೆ ಪಾರ್ವತಮ್ಮನವರ ಹೆಸರಿಗೆ ವರ್ಗಾವಣೆಯಾದ ಸೈಟು ಅನ್ನೋ ವಿಚಾರಕ್ಕೆ. ಪಾರ್ವತಮ್ಮನವರ ಪತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ಸೈಟ್ಗಳನ್ನ ಕಾಂಪನ್ಸೇಟರಿ ಭಾಗವಾಗಿ ತಮ್ಮ ಪತ್ನಿ ಹೆಸರಿಗೆ ಬರುವಂತೆ ಮಾಡಿದ್ದಾರೆ ಅನ್ನೋದು ಆರೋಪ. ಹೀಗಾಗಿ ರಾಜಕೀಯ ಆರೋಪಗಳು ಪ್ರತ್ಯಾರೋಪಗಳು ಏನೇ ಇದ್ರೂ ಕೂಡ ತನಿಖೆಯಲ್ಲಿ ಪಾರ್ವತಮ್ಮನವರ ಹೆಸರು ಕೂಡ ಇನ್ವಾಲ್ವ್ ಆಗಿರೋದ್ರಿಂದ ಸಹಜವಾಗಿ ರಾಜಕೀಯ ನಾಯಕರು ಅದ್ರ ಬಗ್ಗೆ ಪ್ರಸ್ತಾಪ ಮಾಡೇ ಮಾಡ್ತಾರೆ. ಇನ್ನು ಮುಖ್ಯಮಂತ್ರಿಗಳ ನಿನ್ನೆಯ ರಾಯಚೂರು ಭಾಷಣಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ತಿರುಗೇಟ್ ನೀಡಿದ್ದಾರೆ. ಯಾವ ರೀತಿ ಇದೆ ಸಿದ್ದರಾಮಯ್ಯ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಟಾಕ್ ಫೈಟ್, ಗಮನಿಸಿ. ಎಷ್ಟು ಹತಾಶರಾದ್ರು ಅಂತಂದ್ರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ.